ಜನವಸತಿ ಪ್ರದೇಶದ ಮನೆಯೊಂದರಲ್ಲಿ ಭಯಾನಕ ಚಿರತೆ ಪ್ರತ್ಯಕ್ಷವಾಗಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ನಗರದ ನಾಡಿಗೇರಿ ಓಣಿಯಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು. ಭಯಾನಕ ಚಿರತೆ ಇದೀಗ ಪ್ರತ್ಯಕ್ಷವಾಗಿದೆ. ರಾಣಿಬೆನ್ನೂರಿನ ನಾಡಿಗೇರಿ ಓಣಿಯಲ್ಲಿ ಒಂದು ಚಿರತೆ ಪ್ರತ್ಯಕ್ಷವಾಗಿದೆ. ಮನೆಯೊಂದರಲ್ಲಿ ಈ ರೀತಿಯಾದಂತಹ ಭಯಾನಕ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಜನರಿಗೂ ಕೂಡ ಆತಂಕ ಸೃಷ್ಟಿಯಾಗ್ತಾ ಇರುವಂತದ್ದು. ಇದೀಗ ರಾಣಿಬೆನ್ನೂರು ನಗರದ ನಾಡಿಗೇರಿ ಓಣಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಭಯಾನಕ ಚಿರತೆ ಪ್ರತ್ಯಕ್ಷವಾಗಿರೋದನ್ನ ಕಂಡು ಅಲ್ಲಿನ ಜನಸಾಮಾನ್ಯರು ಕೂಡ ಗಾಬರಿಯಾಗಿದ್ದಾರೆ. ಯಾಕಂತಂದ್ರೆ ಮನೆಯ ಒಳಗಡೆನೆ ಈ ಒಂದು ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ನಾಡಿಗೇರಿ ಓಣಿಯಲ್ಲಿ ರಾಣಿಬೆನ್ನೂರಿನ ನಾಡಿಗೇರಿ ಓಣಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂತದ್ದು. ನಾಗರಾಜ್ ಕಾಕಿ ಎಂಬುವವರ ಮನೆಯೊಳಗೆ ಚಿರತೆ ನುಗ್ಗಿದೆ. ಮನೆಯ ಹಿಂಬದಿ ಬಾಗಿಲಿನಿಂದ ಮನೆಯೊಳಗೆ ಎಂಟ್ರಿ ಆಗಿರುವಂತದ್ದು ಭಯಾನಕ ಚಿರತೆ. ಮನೆಯೊಂದರಲ್ಲಿ ಭಯಾನಕ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಅಲ್ಲಿನ ಜನರು ಕೂಡ ಗಾಬರಿಯಾಗಿದ್ದಾರೆ. ಹಿಂಬಾಗಿಲಿನಿಂದ ಮನೆಯೊಳಗಡೆ ನುಗ್ಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇದೀಗ ಹಳೆ ಮನೆಯ ಹಿಂಬದಿಯ ಬಾಗಿಲಿನ ಮೂಲಕ ಒಳಗೆ ಪ್ರವೇಶ ಆಗಿರಬಹುದು. ಬೆಳಗ್ಗೆ ಎದ್ದು ಹಳೆಯ ಮನೆಯತ್ತ ಬಂದು ನೋಡಿದಾಗ ಚಿರತೆ ಪತ್ತೆಯಾಗಿದೆ. ಕೂಡಲೇ ಆ ಮನೆಯ ಬಾಗಿಲು ಹಾಕಿ ಚಿರತೆಯನ್ನ ಕೂಡ ಲಾಕ್ ಮಾಡಿದ್ದಾರೆ ಮನೆಯವರು. ಹಾಗಾಗಿ ಸ್ಥಳಕ್ಕೆ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ನಗರದ ಜನವಸತಿ ಪ್ರದೇಶದಲ್ಲಿ ಈ ರೀತಿಯಾದಂತಹ ಭಯಾನಕ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಸುತ್ತಮುತ್ತಲ ಜನರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಭಯಾನಕ ಚಿರತೆ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು. ಬೆಳಗ್ಗೆ ಎದ್ದು ಹಳೆಯ ಮನೆಯತ್ತ ನೋಡಿದಾಗ ಚಿರತೆ ಪ್ರತ್ಯಕ್ಷವಾಗಿದೆ. ಆ ಮನೆಯ ಬಾಗಿಲು ಹಾಕಿ ಚಿರತೆಯನ್ನ ಕೂಡ ಲಾಕ್ ಮಾಡಿದ್ದಾರೆ ಮನೆಯವರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಜನವಸತಿ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷದಿಂದ ಆತಂಕವೇ ಸೃಷ್ಟಿಯಾಗ್ತಾ ಇದೆ. ಬೆಳಗ್ಗೆ ಎದ್ದು ಹಳೆಯ ಮನೆಯತ್ತ ನೋಡ್ತಾರೆ, ಆಗ ಚಿರತೆ ಪ್ರತ್ಯಕ್ಷವಾಗಿದೆ. ಸ್ವಲ್ಪ ಸೂಕ್ಷ್ಮವಾಗಿ ಯೋಚಿಸಿ ಲಾಕ್ ಮಾಡಿರುವಂತದ್ದು ಚಿರತೆಯನ್ನ. ರಾಣಿಬೆನ್ನೂರು ಶಹರ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಭಯಾನಕ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಸುತ್ತಮುತ್ತಲ ಜನರು ಕೂಡ ಗಾಬರಿಯಾಗಿದ್ದಾರೆ, ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಅರಣ್ಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗಾಗಲೇ ಭಯಾನಕ ಚಿರತೆಯಿಂದ ಅಲ್ಲಿನ ಜನಸಾಮಾನ್ಯರು ಕೂಡ ಹೆದರಿಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅರಣ್ಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯ, ಏನಂತಂದ್ರೆ ಬೆಳ್ಳಂಬೆಳಗ್ಗೆ ಒಂದು ನಾಡಿಗೆ ನುಗ್ಗಿರ್ತಕ್ಕಂತಹ ಚಿರತೆಯನ್ನ ಕಂಡು ಸಾರ್ವಜನಿಕರು ಸಾಕಷ್ಟು ಭಯಭೀತರಾಗಿರ್ತಕ್ಕಂಥದ್ದು, ಜೊತೆಗೆ ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥ. ಯಾಕಂದ್ರೆ ಎಲ್ಲೋ ಕಾಡಿನಲ್ಲಿ ಇರ್ತಕ್ಕಂತಹ ಚಿರತೆ ಪ್ರಾಣಿಗಳು ನಾಡಿಗೆ ನುಗ್ಗಿದಾಗ ಯಾವ ರೀತಿ ಭಯ ಸೃಷ್ಟಿಯಾಗುತ್ತೆ ಅಂದ್ರೆ, ಈ ಚಿರತೆ ಸುಮಾರು ಹಿಂಬಾಗಿಲಿನಿಂದ ಮನೆಯೊಳಗೆ ನುಗ್ಗಿರಬಹುದು ಅನ್ನೋ ಒಂದು ಶಂಕೆ ಇದೆ. ಯಾಕಂದ್ರೆ ಬೆಳ್ಳಂಬೆಳಗ್ಗೆ ಸುಮಾರಿನಲ್ಲಿ ಎಲ್ಲರೂ ರಾತ್ರಿ ಮನ್ಕೊಂಡಿರತಕ್ಕಂತ ಸಂದರ್ಭದಲ್ಲಿ ಚಿರತೆ ಒಂದು ಮನೆಯೊಳಗೆ ನುಗ್ಗಿರ್ತಕ್ಕಂಥದ್ದು. ರಾಣೆಬೆನ್ನೂರಿನ ಒಂದು ಏನು ನಾಗರಾಜ್ ನಾಡಿಗೇರ್ ಅನ್ನೋರ ಮನೆಯಲ್ಲಿ ಈ ಒಂದು ಚಿರತೆ ಕಾಣಿಸ್ಕೊಂಡಿರ್ತಕ್ಕಂಥ. ಈಗಾಗಲೇ ಸಾಕಷ್ಟು ಜನರು ಇದನ್ನ ನೋಡೋದಕ್ಕೆ ಅಂದ್ರೆ ಅದನ್ನ ಹಿಡಿಯೋದಕ್ಕೆ ಅರಣ್ಯ ಅಧಿಕಾರಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಇನ್ನು ಯಾವುದೇ ರೀತಿಯ ಘಟನೆಗಳು ಸಂಭವಿಸದಂತೆ ಪೊಲೀಸ್ ಪ್ರೊಟೆಕ್ಟ್ ಕೂಡ ಇಲ್ಲಿ ಕಾಣಿಸ್ಬೋದು. ನಾವು SP ಅವರ ನೇತೃತ್ವದಲ್ಲಿ SP ಅವರು ಕೂಡ ಒಂದು ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು. ಈ ಚಿರತೆಯನ್ನ ಹಿಡಿಯೋದಕ್ಕೆ ಈಗಾಗಲೇ ಬಲೆಗಳನ್ನ ಹಾಕುವ ಮೂಲಕ ಅದನ್ನ ಚಿರತೆ ಹಿಡಿಯೋದಕ್ಕೆ ಎಲ್ಲ ಅಧಿಕಾರಿಗಳು ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದು. ಇನ್ನೇನು ಕೆಲವೇ
ಹೊತ್ತಿಗಲ್ಲಿ ಅದನ್ನ ಹಿಡಿಯೋ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಯಾಕಂದ್ರೆ ಸಾಕಷ್ಟು ಜನರನ್ನ ನಾವು ನೋಡ್ಬೋದು, ನಾವು ಸಿಕ್ಕಾಪಟ್ಟೆ ಜನರು ಕೂಡ ಸೇರ್ಕೊಂಡಿರ್ತಾರೆ. ಯಾಕಂದ್ರೆ ನಟ್ಟ ನಡುವೆ ಒಂದು ರಾಣೆಬೆನ್ನೂರು ಅಂದ್ರೆ ಒಂದು ದೊಡ್ಡ ವಾಣಿಜ್ಯ ನಗರ. ಅದು ವಾಣಿಜ್ಯ ನಗರದಲ್ಲಿ ಅಂತಹ ದಟ್ಟ ಜನರಿರ್ತಕ್ಕಂತಹ ಪ್ರದೇಶಕ್ಕೆ ಪ್ರಾಣಿಯೊಂದು ಅಷ್ಟೊಂದು ಆರಾಮಾಗಿ ಬಂದಿರ್ತಾನೆ ನಾವು ನೋಡಿದ್ರೆ ಯಾವುದೇ ರೀತಿಯ ಒಂದು ಜನರಿಗೆ ಸಿಕ್ಕಾಪಟ್ಟೆ ಭಯ ಆಗೋದಂತೂ ಖಂಡಿತ ಆಗುತ್ತೆ. ಯಾಕಂದ್ರೆ ಆತಂಕದಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ಅದನ್ನ ಅಷ್ಟೇ ಸೆಕ್ಯೂರ್ ಆಗಿ ಹಿಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅರಣ್ಯ ಅಧಿಕಾರಿಗಳು ಕೂಡ ಬಲೆಯನ್ನ ಹಾಕಿರ್ತಕ್ಕಂಥದ್ದು. ಮನೆಯ ಸುತ್ತಲೂ ಕೂಡ ಯಾವುದೇ ರೀತಿಯ ಜನರಿಗೆ ಒಂದು ಹಾನಿ ಆಗ್ಬಾರ್ದು ಅಥವಾ ಜನರ ಮೇಲೆ ಎಗರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನ ಅಷ್ಟೇ ಜಾಗರೂಕತೆಯಿಂದ ಹಿಡಿಯೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸುಕನ್ಯಾ, ಎಸ್ ಕಿರಣ್, ಈ ಹಿಂದೆ ಯಾವಾಗಾದ್ರೂ ಈ ಪ್ರದೇಶಕ್ಕೆ ಈ ರೀತಿಯಾದಂತ ಕಾಡು ಪ್ರಾಣಿಗಳು ಭೇಟಿಯನ್ನ ಕೊಟ್ಟಿದ್ವಾ, ಅಂದ್ರೆ ಬಂದಿದ್ವಾ? ಚಿರತೆ ಆಗಿರ್ಬೋದು ಅಥವಾ ಬೇರೆ ಪ್ರಾಣಿಗಳಾಗಿರ್ಬೋದು, ಯಾವಾಗಾದ್ರೂ ಬಂದಿತ್ತಾ ಅಂತ? ಖಂಡಿತ ಹೌದು. ಯಾಕಂತಂದ್ರೆ ಇಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಅಂದ್ರೆ ಚಿರತೆಗಳು ಇರತಕ್ಕಂಥದ್ದನ್ನ ನಾವು ನೋಡಿದೀವಿ. ಚಿರತೆಗಳನ್ನ ಹಿಡಿದಿರ್ತಕ್ಕಂಥ ಬೋನಿಗೆ ಹಾಕಿ ಬೋನನ್ನ ಇಟ್ಟುಬಿಟ್ಟು ಅಂದ್ರೆ ರೈತರು ಕೂಡ ಅದಕ್ಕೆ ಒಂದು ಬೋನನ್ನ ಇಟ್ಟು ಇದು ಮಾಡಿರ್ತಕ್ಕಂಥದ್ದನ್ನ, ಜೊತೆಗೆ ಅರಣ್ಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಅದನ್ನ ಚಿರತೆಗಳನ್ನ ಹಿಡಿದಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಲ್ಲಿ ಇಲ್ಲಿ ಚಿರತೆಗಳು ಓಡಾಡ್ತಕ್ಕಂಥದ್ದು ಮೊದಲಿಂದ ಕೂಡ ಇರ್ತಕ್ಕಂಥದ್ದು. ಅದೇ ಹಾಗಾಗಿ ಜನರು ಕೂಡ ಅಷ್ಟೇ ಜಾಗೃತರಾಗಿದ್ದಾರೆ. ಆದ್ರೆ ಅರಣ್ಯ ಅಧಿಕಾರಿಗಳು ಕೂಡ ಅಷ್ಟೇ ಅರಣ್ಯಾಧಿಕಾರಿಗಳು ಕೂಡ ಅಷ್ಟೇ ಜಾಗೃತವನ್ನ ವಹಿಸಿ ಅದು ಯಾವ ಭಾಗದಲ್ಲಿದೆಯೋ ಅಲ್ಲಿ ಜನರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸೂಚನೆಯನ್ನು ಕೂಡ ಹೊರಡಿಸ್ತಾರೆ. ಯಾಕಂದ್ರೆ ಈ ರೀತಿಯ ಚಿರತೆಗಳು ಓಡಾಡ್ತಿದೆ ಅನ್ನೋ ಒಂದು ಸಂದೇಶ ಸಿಕ್ಕಿದೆ ಅಥವಾ ಹಾಗಾಗಿ ಜನರು ಜಾಗೃತರಾಗಿ ಓಡಾಡ್ಕೊಂಡಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಸೂಚನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದೆ. ಹಾಗಾಗಿ ಈಗ ನಾಡಿಗೆ ನುಗ್ಗಿರ್ತಕ್ಕಂತಹ ಚಿರತೆಯನ್ನ ಅದನ್ನ ಸೆರೆ ಹಿಡಿಯೋದ್ರಲ್ಲಿ ಸಾಕಷ್ಟು ಒಂದು ಪ್ರಯತ್ನ ನಡೀತಾ ಇದೆ. ಬಲೆಯನ್ನ ಸುತ್ತಲೂ ಹಾಕಿ ಇನ್ನೇನು ಮನೆಯ ಸುತ್ತಮುತ್ತಲೂ ಕೂಡ ಆ ಮನೆ ಬೆಳಗ್ಗೆ ಇದ್ದ ಜಾಗದಿಂದ ಒಂದು ಬೇರೆ ಜಾಗಕ್ಕೆ ಸ್ವಲ್ಪ ದೂರದಲ್ಲಿ ಬಂದು ಅಡಗಿ ಕೂತ್ಕೊಂಡಿರ್ತಕ್ಕಂಥ ಆ ಚಿರತೆಯನ್ನ ಹಿಡಿಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಸಮಯದಲ್ಲಿ ಅದನ್ನ ಹಿಡಿತಕ್ಕಂತಹ ಕೆಲಸ ನಡೀತಾ ಇದೆ. ಸುಕನ್ಯಾ, ಧನ್ಯವಾದಗಳು ಕಿರಣ್ ಹೆಚ್ಚಿನ ಮಾಹಿತಿಗಾಗಿ.